ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು NMMS ಎಕ್ಸಾಮ್ಸು ಸ್ಯಾಟ್ ಪರೀಕ್ಷೆ ಒಳಗಡೆ ಅದ್ರ ಒಳಗಡೆ ಬಯಾಲಜಿ ಒಳಗಡೆ ನಿಮ್ಗೆ ಈ ಥರ ಕ್ವಶನ್ಸ್ಗಳನ್ನ ಕತ್ತಿರ್ತಿರ್ತಾನೆ. ಈ ವರ್ಷ ಜನವರಿ ಒಳಗಡೆ ನಡೀತದೆ ಇದು ಎಕ್ಸಾಮ್ಸು. ಹಾಗಾದರೆ ಈ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲವೂ ಬಯಾಲಜಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಇದ್ದಾವೆ. ನೆಕ್ಸ್ಟ್ ಮೆಂಟಾಲಿಟಿ ಕ್ವಶನ್ಸ್ಗಳನ್ನು ಸಾಕಷ್ಟು ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲವೂ ವಿಡಿಯೋಗಳು ನಿಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದರೆ ಸಿಗ್ತವೆ, ಇವು ಎಕ್ಸಾಮ್ಗಂತೂ ಹೆಲ್ಪ್ ಆಗ್ತವೆ. ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಸಸ್ಯದ ಎಲೆಗಳು ಮತ್ತು ಬೇರುಗಳು ಖಾದ್ಯವಾಗಿ ಬಳಸುವ ಸಸ್ಯ ಯಾವುದು ಅಂತ ಕ್ವಶನ್ಸ್ ಇದೆ. ಹಾಗಾದರೆ ಇದ್ರ ಒಳಗಡೆ ತುಳಸಿ, ಆಲೂಗಡ್ಡೆ, ಪೈನಾಪಲ್, ಮೂಲಂಗಿ ಅಂತಿದೆ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮೂಲಂಗಿನ ನಾವು ಖಾದ್ಯವಾಗಿ ಬಳಸುವಂಥ ಒಂದು ಸಸ್ಯ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಕೆಲವು ಪ್ರಾಣಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುದು ಅಂತ ಕ್ವಶನ್ಸ್ ಇದೆ. ಆಪ್ಷನ್ಸ್ 1 ಕುರಿಗಳು, ಮನುಷ್ಯರು, ಜಿರಳೆ, ಕಾಗೆ ಅಂತಿದೆ. ಇದ್ರ ಒಳಗಡೆ 1 ಮತ್ತು 2 ಸರಿ. ನೆಕ್ಸ್ಟ್ 1, 2, 3 ಸರಿ. ಯಾವುದು ಸರಿಯಾದ ಆನ್ಸರ್ ಅಂತ ನೋಡ್ಕೊತ ಬಂದಾಗ 2, 3 ಮತ್ತು 4 ಸರಿ ಅಂತಿದೆ. ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುವು ಅಂತೇಳಿ ಕ್ವಶನ್ಸ್ನ ಕೇಳಿದಾನೆ. ಹೀಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಸಿ ರೈಟ್ ಆನ್ಸರ್. ಇದಕ್ಕೆ 2, ನೆಕ್ಸ್ಟ್ 3 ಮತ್ತು 4 ಅಂತೇಳಿ. ಹೀಗಾಗಿ ಆಪ್ಷನ್ಸ್ ಏನು ಮಾಡ್ರಪ್ಪ ಅಂದ್ರೆ ಸಿನ ಇಲ್ಲಿ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷಿಸಲು ಕೆಳಗಿನ ಹಂತಗಳನ್ನು ನೀಡಲಾಗಿದೆ. ಸರಿಯಾದ ಅನುಕ್ರಮ ಯಾವುದು ಅಂತ ಕ್ವಶನ್ಸ್ ಇದೆ. ಪ್ರೋಟೀನ್ ಪರೀಕ್ಷೆಗಳನ್ನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಸರಿಯಾದ ಹಂತಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಮೃಣಾಳದಲ್ಲಿ ಸ್ವಲ್ಪ ನೀರನ್ನು, ಆಹಾರದ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೆ 10 ಹನಿ ನೀರನ್ನು ಸೇರಿಸಿ ಮತ್ತು ಅದನ್ನು ಅಲ್ಲಾಡಿಸಿ. ನೆಕ್ಸ್ಟ್ ಪರೀಕ್ಷಿಸಬೇಕಾದ ಆಹಾರವನ್ನು ಅದು ಪೇಸ್ಟ್ ಅಥವಾ ಪುಡಿ ಮಾಡಿ ಪ್ರಣಾಳಕ್ಕೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿ ಮತ್ತು ಚೆನ್ನಾಗಿ ಅಲಡಿಸಿ ಅದಕ್ಕೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನು 2 ಹನಿಗಳನ್ನು ಸೇರಿಸಿ ಅಂತ ಕ್ವಶನ್ಸ್ ಇದೆ. ಇದನ್ನು ಸೀರಿಯಲ್ ಆಗಿ ಒಂದು ಪ್ರಯೋಗವನ್ನು ಮಾಡಿದಾಗ ನಮಗೆ ಫಸ್ಟಿಗೆ ಏನೇನಪ್ಪ ಅಂದರೆ ಪರೀಕ್ಷಿಸಬೇಕಾದ ಆಹಾರನ ಪೇಸ್ಟ್ ಪುಡಿಯನ್ನು ಮಾಡಬೇಕು. ಹೀಗಾಗಿ ಆಪ್ಷನ್ಸ್ ಫಸ್ಟಿಗೆ 2 ಇರಬೇಕು. 2 ಇರೋದು ಆಪ್ಷನ್ಸ್ ಬಿ ಆಗೈತಿ. ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥ ತೆಗೆದುಕೊಂಡು ಅದಕ್ಕೆ 10 ಹನಿ ನೀರನ್ನು ಸೇರಿಸಬೇಕು. ನೆಕ್ಸ್ಟ್ 2 1. ಅದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಅದಕ್ಕೆ 2 ತಾಮ್ರದ ಸಲ್ಫೇಟ್ 2 ಹನಿಗಳನ್ನು ಹಾಕಬೇಕು. ಅದಾದ ನಂತರ 10 ಹನಿ ಕಾಸ್ಟಿಕ್ ಸೋಡಾವನ್ನು ಸೇರಿಸಿ ಚೆನ್ನಾಗಿ ಎಲ್ಲಾಡಿಸಿದಾಗ ಅದ್ರಾಗ ನಮ್ಗೆ ಏನು ಕಂಡು ಬರ್ತದಪ್ಪ ಅಂದ್ರೆ ಪ್ರೋಟೀನ್ ಇದೆಯೋ ಇಲ್ಲೋ ಅಂತೇಳಿ ನಮ್ಗೆ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ಸ್. ನಿಮ್ಗೆ ಅರಣ್ಯಗಳು ಮತ್ತು ಪ್ರಕೃತಿಯ ಸಂರಕ್ಷಣೆ ಪಾಠ ಸಂಬಂಧಪಟ್ಟಂತೆ ಆ ಪಾಠದ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾನೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವುದನ್ನು ಹೇಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ನಾವು ಕಡಿಯುವುದನ್ನೇ ನಾವು ಅರಣ್ಯ ನಾಶ ಅಂತೇಳಿ ನಾವು ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ರೆಡ್ ಡಾಟಾ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಸಂಸ್ಥೆ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ IUCN ಇದು ಏನು ಮಾಡ್ತದಪ್ಪ ಅಂದ್ರೆ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳನ್ನು ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಪುಸ್ತಕನೇ ರೆಡ್ ಡಾಟಾ ಬುಕ್. ಆ ರೆಡ್ ಡಾಟಾ ಬುಕ್ಕನ್ನು ಸಿದ್ಧಪಡಿಸುವಂಥ ಸಂಸ್ಥೆ IUCN ಅಂತೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್ಸ್. ನಮ್ಮ ಸಸ್ಯ, ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸಂರಕ್ಷಿತ ಪ್ರದೇಶಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಅವನ್ನ ಏನೆಂದು ಕರೀತಾರಪ್ಪ ಅಂದ್ರೆ ಅಭಯಾರಣ್ಯಗಳು ಅಂತೇಳಿ ನಾವು ಕರಿತೀವಿ. ಆಪ್ಷನ್ಸ್ ಎ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್. ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವ ಭೂಮಿಯ ಭಾಗ ಯಾವುದು ಅಂತ ಕ್ವಶನ್ಸ್ ಇದೆ. ಜೀವಗೋಳ, ಮರುಭೂಮಿ, ನೆಕ್ಸ್ಟ್ ಅರಣ್ಯ ಇದ್ಯಾವುದು ಅಲ್ಲ. ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವ ಭೂಮಿಯ ಭಾಗವನ್ನು ನಾವು ಜೀವಗೋಳ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್. ಇದು ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಜೊತೆಗೆ ಹವಾಮಾನ, ಮಣ್ಣು ಮತ್ತು ನದಿ, ಡೆಲ್ಟಾಗಳು ಮುಂತಾದ ನಿರ್ಜೀವ ಘಟಕಗಳಿಂದ ಮಾಡಲ್ಪಟ್ಟಿದೆ ಅಂತ ಕ್ವಶನ್ಸ್ ಇದೆ. ಇದನ್ನೇನಂತ ಕರಿತೀವಪ್ಪ ಅಂದ್ರೆ ಪರಿಸರ ವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್.
ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ. ಇಲ್ಲಿ ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಇಲ್ಲಿ ಕಾರ್ಖಾನೆಗಳು ಅಂತ ಹೇಳ್ತಿರ್ತೀವಿ. ಹೀಗಾಗಿ ತ್ಯಾಜ್ಯಗಳನ್ನ ಸಾಕಷ್ಟು ಉತ್ಪಾದನೆ ಮಾಡುವೆ ಈ ಕಾರ್ಖಾನೆಗಳು. ನೆಕ್ಸ್ಟ್, ಮನೆಯಿಂದ ಹೊರಬೀಳುವ ದ್ರವ ತ್ಯಾಜ್ಯವನ್ನ ಹೇಗೆ ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಒಳಚರಂಡಿ ತ್ಯಾಜ್ಯ, ಹೊಗೆ, ವಿಸರ್ಜನೆ, ಕೆಸರು. ಇಲ್ಲಿ ಏನೆಂದು ಕರೀತಾರಪ್ಪ ಅಂದ್ರೆ ಒಳಚರಂಡಿ ತ್ಯಾಜ್ಯ ಅಂತ ಹೇಳ್ತಿರ್ತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿರಿಸಲು ಯಾವ ವಿಧಾನವನ್ನ ಬಳಸಬಹುದು ಅಂತ ಕ್ವಶನ್ಸ್ ಇದೆ. ಯಾವ ವಿಧಾನವನ್ನ ನಾವು ಬಳಸಬಹುದಪ್ಪ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತಿರ್ತೀವಿ. ಬೇಕಾದ್ರೆ ಇಲ್ಲಿ ಇಂಗ್ಲಿಷ್ನಾಗೂ ಕ್ವಶನ್ಸ್ಗಳಿದಾವೆ, ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ಸ್, ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಗಳನ್ನು ತೆಗೆದುಹಾಕಲು ಬಳಸುವ ಪ್ರಕ್ರಿಯೆ ಯಾವುದು ಅಂತ ಕ್ವಶನ್ಸ್ ಇದೆ. ತ್ಯಾಜ್ಯ ನೀರಿನಿಂದ ಇದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸೆಡಿಮೆಂಟೇಶನ್ ಅಂತ ಕೂಡ ಕರಿತೀವಿ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ 4 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಪ್ರಾಣಿಗಳು ವಾಸಿಸುವ ಸ್ಥಳವನ್ನ ಹೀಗೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಇದನ್ನ ಪ್ರಾಣಿಗಳಾಗ್ಲಿ ಸಸ್ಯಗಳಾಗ್ಲಿ ವಾಸಿಸುವ ಅಥವಾ ವಾಸಿಸುವ ಸ್ಥಳಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಆವಾಸ ಅಂತ ಕರಿತೀವಿ. ಹೀಗಾಗಿ ಇದನ್ನ ಆವಾಸ ಸ್ಥಾನ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಿದ ವರ್ಷ ಯಾವಾಗ ಅಂತ ಕ್ವಶನ್ಸ್ ಇದೆ. ಅಂದ್ರೆ ಹುಲಿ ಯೋಜನೆಯನ್ನ ಪ್ರಾರಂಭಿಸಿದ್ದು 1973 ಒಳಗಡೆ ಅಂತ ಕರಿತೀವಿ. ಅತಿ ಹೆಚ್ಚು ಹುಲಿಗಳಿರೋದು ಮಧ್ಯಪ್ರದೇಶ, ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ಸ್, ಕೆಳಗಿನವುಗಳಲ್ಲಿ ಯಾವುದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲವಾಗಿದೆ ಅಂತ ಕ್ವಶನ್ಸ್ ಇದೆ. ಇದ್ರ ಒಳಗಡೆ ಯಾವುದು ಮುಗಿಯುವುದು ಅಂದ್ರೆ ಬರಿದಾಗುವುದು ಯಾವುದು? ಇದ್ರಾಗ ನೀರು ಮುಗಿಯುವುದಿಲ್ಲ, ಸೌರಶಕ್ತಿ ಮುಗಿಯುವುದಿಲ್ಲ, ಗಾಳಿ ಮುಗಿಯುವುದಿಲ್ಲ. ಹಾಗಾದ್ರೆ ಮುಗಿಯುವುದು ಯಾವುದು? ಇದ್ರಾಗ ಕಲ್ಲಿದ್ದಲು ಅಂತ ಹೇಳಿ ಕರಿತೀವಿ. ಇದು ಬರಿದಾಗುವ ಸಂಪನ್ಮೂಲ. ಓಕೆ, ಈ ತರ ಕ್ವಶನ್ಸ್ಗಳನ್ನ ನಿಮ್ಗೆ ಬಯಾಲಜಿ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಕತ್ತಿರ್ತಾನೆ. ಇದು 3ನೇ ವಿಡಿಯೋ. ಸಾಕಷ್ಟು ಒಂದೊಂದು ವಿಡಿಯೋ ಒಳಗಡೆ 15-20 ಕ್ವಶನ್ಸ್ಗಳನ್ನ ಹೇಳ್ಕೊತ ಬಂದಿರ್ತಿರ್ತೀನಿ. ಸಾಧ್ಯ ಆದಷ್ಟು ಒಂದು 200 ಕ್ವಶನ್ಸ್ಗಳನ್ನ ಬಿಡಿಸಿದ್ರೆ ನಿಮ್ಗೆ ಇವೇ ಕ್ವಶನ್ಸ್ಗಳೇನಿರ್ತವೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಗೆಲ್ಲ ವಿಡಿಯೋಗಳು ಸಿಗ್ತವೆ. ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳು ಸಿಗ್ತವೆ. ನೆಕ್ಸ್ಟು ಸೋಷಿಯಲ್ ಸೈನ್ಸ್ಗಳು ಸಿಗ್ತವೆ, ಸೈನ್ಸ್ ಸಿಗ್ತವೆ. ಆಲ್ಮೋಸ್ಟ್ ನಿಮಗೆಲ್ಲವೂ ಕಂಪ್ಲೀಟ್ನ ಮಾಡಿಕೊಡ್ತೀನಿ. ಧನ್ಯವಾದಗಳು.